ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗಿರೋವಂಥ ಜ್ಯೂಸ್ ಮಾಡತ್ತೀನಿ. ಅದಕ್ಕೆ ನಾನು ಎಕ್ಸ್ಟ್ರಾ ಏನೇನು ಸೇರಿಸ್ಕೊಂಡೇನಿ ನೋಡಿರಿ. ಇದೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್, ಹೇರ್ ಎಲ್ಲ ಇಂಪ್ರೂವ್ ಆಗ್ತೈತಿ. ಈಗ ಇದನ್ನು ಜ್ಯೂಸ್ ಮಾಡೋಕ್ಕೆ ನಾನು 2 ಕ್ಯಾರೆಟ್, 1 ಬೀಟ್ರೂಟ್, 1 ಆ್ಯಪಲ್ಲ, 1 ಆರೆಂಜ, 10 ಎಲೆ ಪುದೀನ ಮತ್ತು 2 ಗುಡ್ನೆಲ್ಲಿಕಾಯಿ ತೊಗೊಂಡೇನಿ. ಗುಡ್ನೆಲ್ಲಿಕಾಯಿ ಅಂತಾರೆ, ಬೆಟ್ಟದ ನೆಲ್ಲಿಕಾಯಿ ಅಂತಾರೆ ನೋಡಿರಿ ಅದು. ಇದನ್ನು ನಾನು ಎಲ್ಲ ಬೀಟ್ರೂಟ್ ಮ್ಯಾಗಿನ ಸೊಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೇನಿ, ಕ್ಯಾರೆಟ್ದು ಸೊಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೇನಿ, ಆರೆಂಜ್ನ ಆ ಥರ ಎಲ್ಲ ಇದು ಮಾಡಿ ಇಟ್ಕೊಂಡೇನಿ, ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೋನು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿರಿ ಅಷ್ಟು ಕ್ವಾಂಟಿಟಿ ಒಳಗೆ ಹಾಕೋರಿ ಎಲ್ಲನೂ. ನೋಡಿ, ಆ್ಯಪಲ್ ಹಾಕಿ, ಬೀಟ್ರೂಟ್ ಹಾಕಿ, ಪುದೀನ ಎಲೆ ಹಾಕಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳತ್ತೀನಿ, ಗುಡ್ನೆಲ್ಲಿಕಾಯಿ ಹಾಕ್ಕೊಳತ್ತೀನಿ, ಆರೆಂಜ್ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಇದಕ್ಕೆ ಲೆಮನ್ ಕೂಡ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ. ಇದನ್ನು ನೀವು ಸೋಸ್ಕೊಂಡೂ ಹಾಕ್ಕೋಬೋದು, ನಾನು ಸೋಸಿಲ್ಲ, ಹಂಗೆ ಹಾಕತ್ತೀನಿ. ಈಗ ಇದನ್ನು ಎಲ್ಲ ಐಸ್ ಕ್ಯೂಬ್ ಇದಕ್ಕೆ ಹಾಕಿ, ನಮ್ಮ ಮನ್ಯಾಗ ಸಣ್ಣ ಅದಾವು, ಸೊ ಇದಕ್ಕೆ ಹಾಕತ್ತೀನಿ. ಇದಕ್ಕೆಲ್ಲ ಫುಲ್ ಹಾಕಿ ಫ್ರೀಝರ್ ಒಳಗೆ ಇಡಬೇಕು. ಫ್ರೀಝರ್ ಒಳಗೆ ಒಟ್ಟು ನೆಕ್ಸ್ಟ್ ಡೇ ಅಂತಂದರೆ ಇದು ಐಸ್ ಕ್ಯೂಬ್ ಆಗಿರ್ತೈತಿ. 12 hours ಬೇಕು. 12 hours ಒಳಗಡೆ ಇದು ಐಸ್ ಕ್ಯೂಬ್ ಆಗಿರ್ತೈತಿ. ನೋಡಿರಿ, ನಾನು ನೈಟ್ ಮಾಡಿದ್ನಿ ಜ್ಯೂಸ್, ಮಾರ್ನಿಂಗ್ ಅಂದ್ರೆ ಐಸ್ ಕ್ಯೂಬ್ ಎಲ್ಲ ರೆಡಿ ಆಗಿದಾವು. ಈಗ ನಾನು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತೀನಿ. ಇದು 2 ಐಸ್ ಕ್ಯೂಬ್ ಹಾಕ್ಕೊಂಡೇನಿ. ಇದಕ್ಕೆ ಬಿಸಿನೀರು ಹಾಕ್ಕೊಳತ್ತೀನಿ. ನೋಡಿರಿ, ಬಿಸಿನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರ್ಧ ಲಿಂಬೆಹಣ್ಣು ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು ಟೇಸ್ಟಿಗೆ ಅಂಥೇಳಿ. ಸ್ವಲ್ಪ ಎಲ್ಲ ಅದು ಐಸ್ ಕ್ಯೂಬ್ ಎಲ್ಲ ಕರಗಿರ್ತೈತಿ. ಇದಕ್ಕೆ ಕುಡಿದ್ರೆ ಸೂಪರ್ ಟೇಸ್ಟಿ ಇರ್ತೈತಿ ರೀ. ಒಂದು ಸತಿ ಟ್ರೈ ಮಾಡಿರಿ. ಥ್ಯಾಂಕ್ ಯು.